S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಇದು ಸಿಂಗಲ್ ಫೇಸ್ ಮತ್ತು ಪರ್ಸೆಂಟೇಜ್ ಸರ್ಕಾರ. ಬಿಜೆಪಿ ಸರ್ಕಾರದಿಂದ ಅಭಿವೃದ್ಧಿ ಶೂನ್ಯ. ರಾಯಚೂರು ಜಿಲ್ಲೆಯಲ್ಲಿ ಸಿಎಂ ಇಬ್ರಾಹಿಂ ವಾಗ್ದಾಳಿ. ನಾಗಮೋಹನ್ ದಾಸ್ ವರದಿ ಜಾರಿಗೆ ಆಗ್ರಹಿಸಿ ಎಸ್ಸಿ ಎಸ್ಟಿ ಸಮುದಾಯದಿಂದ ಪ್ರತಿಭಟನೆ. ತಹಸೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ. ರಾಜ್ಯಾದ್ಯಂತ ಬಿಟ್ಟು ಬಿಡಿದ ಮಳೆರಾಯ. ಅಚ್ಚರಿಗೆ ಕಾರಣವಾದ ಅತನಿಯ ಮಳೆ. ಜಮೀನಿನಲ್ಲಿ ಭಾರೀ ಗಾತ್ರದ ಮೀನುಗಳು ಪತ್ತೆ. ಅನಗಿರಿಯಲ್ಲಿ ಸತತವಾಗಿ ಸುರಿತಾ ಇರೋ ಮಳೆ. ಸ್ವಿಮ್ಮಿಂಗ್ ಪೂಲ್ ಆಯಿತು ಗದ್ದೆಗಳು. ಕಂಗಾಲಾದ ರೈತರು. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ವಿದ್ಯಾರ್ಥಿಗೆ ಸನ್ಮಾನಿಸಿದ ಶಾಲೆಯ ಆಡಳಿತ ಮಂಡಳಿ. ಎಸ್ವಿಎಂ ಪ್ರೌಢಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿ. ಸ್ವಾಗತ. ನಾನು ಪ್ರಸಾದ್. ಕೆಎಂಎಫ್ ಅಧ್ಯಕ್ಷ ಹಾಗೂ ಅರಬಾವಿ ಕ್ಷೇತ್ರದ ಶಾಸಕ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಬನ್ನಿ ಏನ್ ಮಾತಾಡಿದ್ರು ಅಂತ ಕೇಳೋಣ. ಎಲ್ಲ ವಿಷಯವೂ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಚರ್ಚೆ ಮಾಡಿದ್ದಾರೆ. ಸೊ ಕೆಲವೊಂದು ವಿಚಾರನ ಹೊರಗಡೆ ಹೇಳೋಕ್ಕಾಗೋದಿಲ್ಲ. ಆದರೆ ಏನು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇತ್ತು ಅದು ಹೆಚ್ಚು ಕಮ್ಮಿ ಎಂಡ್ ಆಗಿದೆ. ಈ ಚುನಾವಣೆಯನ್ನು ಬರ್ತಾ ಇದೆಯಲ್ಲ, ಎರಡು ಅಂದರೆ ಅರುಣ್ ಶಾಪೂರ್ ಅವ್ರದ್ದಿರ್ಬೋದು, ಹನುಮಂತ್ ನಿರಾಣಿ ಅವ್ರದ್ದು, ಎಲ್ಲರೂ ಕೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ಬೆಳಗಾಂ ಜಿಲ್ಲೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಓಟಾಗಿ ಇಬ್ಬರನ್ನೂ ಗೆಲ್ಲಿಸ್ಬೇಕಂತ ನಿರ್ಧಾರ ಮಾಡಿದ್ವಿ. ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಒಳ್ಳೇದಾಗ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ. ಎಲ್ಲಿದೆ ಇಲ್ಲ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಭ್ಯರ್ಥಿ ಸೋಲು ಪ್ರಶ್ನೆನಿಲ್ಲ, ಗೆಲ್ತಾರೆ. ಯಾರ ಮ್ಯಾಗ ಅಪವಾದ ಮಾಡೋದಿಲ್ಲ, ಎಲ್ಲದೂ ಒಳ್ಳೇದಾಗತ್ತೆ. ರಮೇಶ್ ಜಾರಕಿಹೊಳಿ ಮಂತ್ರಿ ಆಗ್ತಾರೆ, ಸರ್ಕಾರ ತಂದಂತವ್ರು ಸರ್ಕಾರ ಹೊರಗಿಡ್ತಿದ್ದಾರೆ, ಜಿಲ್ಲಾ ರಾಜಕಾರಣದಲ್ಲಿ ಅವರನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಮಾತುಗಳು ಅವರ ಅಭಿಮಾನಿಗಳು. ಇಲ್ಲ ಇದೀಗ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಅವರು ಮುಖ್ಯಮಂತ್ರಿಗಳು ಆಮೇಲೆ ಹೈಕಮಾಂಡ್ ಸೇರಿ ಮಾಡ್ತಾರೆ ಅಂದರು. ಮೋಸ್ಟ್ಲಿ ಇವೆಲ್ಲ ಚುನಾವಣೆ ಬಂದಿದ್ದರಿಂದ ಲೇಟ್ ಆಗಿರ್ಬೋದು. ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಜಿಲ್ಲೆಗೆ ರಮೇಶ್ ಜಾರಕಿಹೊಳಿ ಒಳ್ಳೇದಾಗುತ್ತೆ ಅಂತ ನಾವು ಆಸೆ ಇಟ್ಕೊಂಡಿದ್ದೀವಿ. ಜಾರಕಿಹೊಳಿ ಸಹೋದರರಿಗೆ ಬಿಜೆಪಿಯಲ್ಲಿ ಕಡೆಗಣಿಸ್ತಾ ಇರುವಂತಹ ಜಿಲ್ಲಾ ಮಟ್ಟದಲ್ಲಿ ಸರ್ ಯಾವುದೇ ಸಭೆ ಸಮಾರಂಭಗಳಿಗೆ ಇಲ್ಲ ನಿಮಗೆ ಹಂಗೆ ಅನಿಸುತ್ತಾರೆ. ನಮಗೆಲ್ಲದೂ ಇನ್ವಿಟೇಷನ್ ಇದ್ದೇ ಇರುತ್ತೆ. ಕೆಲವೊಂದು ಕಾರಣ ಬರೋಕ್ಕಾಗಿರಲ್ಲ. ಭಾರತೀಯ ಜನತಾ ಪಾರ್ಟಿ ನನಗಿರ್ಬೋದು, ರಮೇಶ್ ಗೌರವ್ ಕೊಟ್ಟಿದೆ, ಎಲ್ಲನೂ ಕೊಟ್ಟಿದೆ. ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ. ಮುಂದೆ ಈಗ ಚುನಾವಣೆ ಮುಗಿದ ನಂತರ ರಮೇಶ್ ಜಾರಕಿಹೊಳಿ ಒಳ್ಳೇದಾಗುತ್ತೆಲ್ಲ ಆಸೆ ಇಟ್ಕೊಂತೀವಿ ನಾವು. ಜಾರಕಿಹೊಳಿ ಅವರು ಬಿಜೆಪಿಗೆ ಬರ್ತಾರೆ, ಅವ್ರು ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಹೇಳಿದಾರಲ್ಲ. ರೀ MLC ಚುನಾವಣೆಯಲ್ಲಿ ಮಾಡಿದ ಹೇಳಿದಾರಲ್ಲ ರೀ. ಥ್ಯಾಂಕ್ ಯು ರೀ. ಬಿಜೆಪಿ ಸರ್ಕಾರದ ಸಾಧನೆ ಶೂನ್ಯ ಅಂತ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ನಾರಾಯಣಪುರದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ದುಡ್ಡಿಗೆ ಅಧಿಕಾರಿಗಳಿಂದ ವರ್ಗಾವಣೆ ಮಾಡುವುದು, ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣ ಕೊಳ್ಳೆ ಹೊಡೆಯುವುದು ಮಾಡ್ತಾ ಇದೆ. ಧರ್ಮಗಳ ನಡುವೆ ಭಿನ್ನತೆಯನ್ನ ಉಂಟು ಮಾಡುವ ಕೆಲಸ ಮಾಡ್ತಿದೆ. ಬಿಜೆಪಿ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಸಮಾನತೆ, ಜಾತ್ಯತೀತತೆ, ಭಾವೈಕ್ಯತೆ ಅನ್ನೋದು ಬರಿಮಾಚಿದೆ ಅಂತ ಅವರು ಹೇಳಿದ್ರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸಿಂಗಲ್ ಫೇಸ್ ಮತ್ತು ಪರ್ಸೆಂಟೇಜ್ ಸರ್ಕಾರವಾಗಿದ್ದು ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ನಾರಾಯಣಪುರ ರಸ್ತೆಯಲ್ಲಿ ಇರುವ ಶ್ರೀ ಮಹಾಂತೇಶ್ವರ ಸ್ವಾಮಿಗಳ ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ಮುದಗಲ್ ಪಟ್ಟಣದ ಮೂಲಕ ಹೋಗುವ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದ ಬಿಜೆಪಿ ಸರ್ಕಾರ ದುಡ್ಡಿಗೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವುದು, ಕೋಟ್ಯಾಂತರ ರೂಪಾಯಿ ಸರ್ಕಾರ ಹಣ ಕೊಳ್ಳೆ ಹೊಡೆಯುವುದು, ಧರ್ಮಗಳಿಗೆ ಭಿನ್ನತೆ ಉಂಟು ಮಾಡುವ ಕೆಲಸವಾಗಿದೆ. ಬಿಜೆಪಿ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಸಮಾನತೆ, ಜಾತ್ಯತೀತತೆ, ಭಾವೈಕ್ಯತೆ ಎನ್ನುವುದು ಮರೆಮಾಚಿದೆ ಎಂದು ಹೇಳಿದರು. ಇನ್ನು ಪಕ್ಷಕ್ಕೆ ಹೊಸಬರು ಯಾರು ಬರುತ್ತಾರಲ್ಲ ನೋಡ್ತಾ ಇರಿ. JH ಪಾಟೀಲ್ ಅವರ ಮಗ ವೀರೇಂದ್ರ ಪಾಟೀಲ್ ಅವರ ಮಗನನ್ನು ಪಕ್ಷಕ್ಕೆ ಕರೆತರುವ ಪ್ರಯತ್ನ ನಡೆದಿದೆ. ಕಾಂಗ್ರೆಸ್ನ ಸಾಫ್ಟ್ ಹಿಂದುತ್ವ
ನಡೆ ಅನುಸರಿಸುತ್ತಿದ್ದಾರೆ. ಇನ್ನು ಬಿಜೆಪಿಯವರು ಮಂಗಳಮುಖಿ ಸರ್ಕಾರವಾಗಿದೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಎಂದು ಹಾಸ್ಯಚಟಾಕಿ ಹೇಳಿದರು. ಯಾರದಾರ ಗೊತ್ತು ನನಗೆ, ಅವ್ರ ಮಕ್ಕಳು ಅದಾರ ಅದು ಗೊತ್ತು ನನಗೆ. ನಾನು ಹಳೆ ಬುಕ್ ಎಲ್ಲ ಸಿನಿಮಾ ಹೊಸ ಪ್ರಿಂಟ್ ಇದು ಯಾರ್ಯಾರಿದೆ ಶಶಿಧರನ್ ಬಸವಂತರಾಯ ಇದ್ದ, ರುದ್ರಗೌಡ್ರು ಶ್ರೀ ಹಂಪರಗೌಡ ಇದ್ದ, ಕನಗಿರಿ ಮರಿಯಪ್ಪ ಇದ್ದ, ಇವೆಲ್ಲ ಇಲ್ಲಿ ಮುದುಗಳು ವೀರಣ್ಣವ್ರು ಇದ್ರು, ಹುಸೇನ್ ಸಾಹೇಬ್ ಡ್ಯೂಟಿ ಹೇಳೋದ, ಹಸೇನ್ ಸಾಹೇಬ್ ಡ್ಯೂಟಿ ಹೇಳೋದ. ಇವೆಲ್ಲ ನೆನಪು ಸಂಪರ್ಕದಲ್ಲೆಲ್ಲ ಎಲ್ಲ ಆಕ್ಟಿವೇಟ್ ಆಗ್ಯಾರ. ಇವು DC AC ಸೇರಿದ್ರೆ ಕರೆಂಟ್ ಬರೋದು. ಸೊ ಇದು 3 ಫೇಸ್ ಮಿಷನ್, ನಮ್ದು ಸಿಂಗಲ್ ಫೇಸ್ ಅಲ್ಲ. ಕಾಂಗ್ರೆಸ್ ಸಿಂಗಲ್ ಫೇಸ್ ಅದ, ಬಿಜೆಪಿನೂ ಸಿಂಗಲ್ ಫೇಸ್ ಅದ. ಬಿಜೆಪಿಯಲ್ಲಿ ಏನಾಗ್ತಿದ್ರೆ ತಾಳ್ಮೇಲೆ ಸಿಗ್ತಾ ಇಲ್ಲ ಅವ್ರು ಹೇಳ್ತಾರೆ. ಅವ್ರಿಗೆ ಈಗಲೂ ಹೇಳ್ತೀನಿ, ಮುಂದಿನ ಎಲೆಕ್ಷನ್ ಅವ್ರಿಗೆ 70 ಮಂದಿ ದಾಟಲ್ಲ. ನೀವು ಬರ್ದಿಟ್ಕೊಳ್ಳಿ, ಭಾರಿ ಕಷ್ಟಪಟ್ಟರೆ 70 ದಾಟ್ತಾರೆ. ಕಾಂಗ್ರೆಸ್ಸು ಕೂಡ ಭಾರಿ ಕಷ್ಟಪಟ್ಟರೆ 50ರಿಂದ 60 ದಾಟೋದು ಕಷ್ಟ ಇದೆ. ಸೊ ಇದಕ್ಕೆ ನಾನು ಈಗ ಆಸ್ ಆನ್ ಟುಡೇ ನೋ ಐ ಆಮ್ ಆನ್ 75 to 78. ಇದನ್ನು 100 1 2 3 ಹೆಂಗೆ ತೊಗೊಂಡೋಗ್ಬೇಕು ಇದನ್ನು ನಾನು ಹುಡುಕ್ತಾ ಇದ್ದೀನಿ. ಜನನ ಐಡೆಂಟಿಫೈ ಮಾಡಿ ಏನಿದೆ ಅಂತ ಹೇಳಿದ್ರೆ ಜಾಸ್ತಿ ಬೊಂಬಳಿ ಇಲ್ಲದೆ, ಜಾಸ್ತಿ ಗಲಾಟೆ ಇಲ್ಲದೆ, ಮನೆಗೆ ಹೋಗಿ ಮಾತಾಡಿ ಫಿಕ್ಸ್ ಮಾಡಿ 500 ಬೇಡ ಜಗಮ ಜೈನವ ಪಾರ್ವತಿ ಪತಿಹಾರ ಮಹಾದೇವ ಅಂತ ಹೇಳಿ ಹೋಗೋದು, ದಿನ ಹಾಕೋದು, ಕೇಳೋದು, ಪಾರ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಶುರು ಮಾಡಿದ್ವಿ. ಅದಕ್ಕೆ ಗುಲ್ಬರ್ಗ ಹೋದ ಸಲ ನಾನು ಜನತಾದಳದ ಅಧ್ಯಕ್ಷರಾಗಿದ್ದಾಗ ಹೆಗಡೆಯವರು, MP ಪ್ರಕಾಶ್ ಅವರು, JS ಪಟೇಲ್ರವರು, ಕಾಂತಾರವರು, ವಿಶ್ವನಾಥ್ ರೆಡ್ಡಿಯವರು ಇವರೆಲ್ಲರೂ ಇದ್ದಾಗ ನಾವು ಗೆದ್ದಿದ್ದೆ 35 ಸೀಟ್. ಇವತ್ತು ಅಷ್ಟಕ್ಕಿಂತ ಜಾಸ್ತಿ ಹೋಗ್ಬೇಕು ಅಂತ ಲೆಕ್ಕಾಚಾರನ ನಾವು ಇವತ್ತು ದಿವಸ ಹೋಗ್ತಾ ಇದ್ದೀವಿ. ಬಳ್ಳಾರಿನ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರುತ್ತೆ, ರಾಯಚೂರು ಒಳ್ಳೆ ರಿಸಲ್ಟ್ ಬರುತ್ತೆ, ಕೊಪ್ಪಳ ಜಿಲ್ಲೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನೂ 3 ತಿಂಗಳಾದ್ಮೇಲೆ ನೋಡ್ರಿ, ಕಾಂಗ್ರೆಸ್ಸಿಂದ ಈ ಕಡೆ ಎಷ್ಟು ಬರ್ತಾರೆ, ಈ ಕಡೆಯಿಂದ ಕಾಂಗ್ರೆಸ್ಸಿಗೆ ಎಷ್ಟು ಬರ್ತಾರೆ, ಬಿಜೆಪಿಯಿಂದ ಈ ಕಡೆ ಎಷ್ಟು ಬರ್ತಾರೆ, ಆ ಕಡೆ ಇದೇನು ಅಂತ ಹೇಳಿದ್ರೆ ಯಾರು ಟೈಲರ್ ಫಿಟ್ಟಿಂಗ್ ಹೊಲಿಯೋದಿಲ್ಲ. ರೆಡಿಮೇಡ್ ಶಾಪಿಗೆ ಹೋಗೋದು, ಸೈಜ್ ನೋಡೋದು, ಹಾಕೊಳ್ಳೋದು, ಹೊರಗೆ ಬರ್ತಾರೆ. ಇವತ್ತು ಅದಾಗಿದೆ ಇವತ್ತಿನ ಪಾಲಿಟಿಕ್ಸ್. ಸೊ ಹಾಗಾಗಿ ಏನಿದೆ ಅಂದ್ರೆ ನನಗೆ ಸೀಟ್ ಬೇಕು ಸಿಗಲ್ಲ, ಅವ್ರಿಗೆ ಸಿಗಲ್ಲ, ನಮಗೆ ಸಿಗ್ತದೆ, ಮುಂದೆ ಏನು ಮಾಡಬೇಕು. ಸೊ ಇದನ್ನು ಅನದರ್ 4 years ಈ ರಾಜಕಾರಣ ಇರುತ್ತೆ. 4 ವರ್ಷ ಆದಮೇಲೆ ಇದನ್ನು ಕಿತ್ತಾಕ್ಬೇಕು ಅಂತಿದ್ದೀನಿ. ಅದು ಸೈದ್ಧಾಂತಿಕವಾದಂಥದ್ದು. ಇನ್ನು ಮುಂದೆ ಜನ ತರಲ್ಲ, ಬರಬೇಕು. ನಮಗೆ ಬಂದು ಜನಕ್ಕೆ ಭಾಷಣ ಮಾಡೋ ಅಭ್ಯಾಸ, ತಂದು ಜನಕ್ಕೆ ಭಾಷಣ ಮಾಡೋ ಅಭ್ಯಾಸ ಇಲ್ಲ. 77 ಎಮರ್ಜೆನ್ಸಿಯಲ್ಲಿ ಜೈಲಿಂದ ಬಂದ ಮೇಲೆ ನಾನು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿದ್ದು ವಾಯ್ಬಂಡಿ, ಜೆಡಿಎಸ್ ಘಟಕದ ಅಧ್ಯಕ್ಷ ಅಮೀರ್ ಬೇಗ್ ಉಸ್ತಾದ್, ಮಾಜಿ ತಾಲೂಕು ಪಂಚಾಯಿತಿ ಬಸವರಾಜ್ ವಾಕಾಗೂರು ಸದಸ್ಯರಾದ ಮೆಹಬೂಬ್ ಕಡ್ಡಿಪುಡಿ, ಕರಿಯಪ್ಪ ಯಾದವ್, ದುರ್ಗಪ್ಪ ಕಟ್ಟಿಮನಿ, ಯುವ ಘಟಕ ಅಧ್ಯಕ್ಷ ಇಂತಾಯಸ್ ಪಾಷಾ, ರಾಘವೇಂದ್ರ ಮಸ್ಕಿ, ಯಮನೂರು ನದಾಫ್, ಅರುಣ್ ಕುಮಾರ್ ಯರದಿಹಾಳ ಮುಂತಾದ ಜೆಡಿಎಸ್ ಮುಖಂಡರು ಇದ್ದರು. ಬಸವರಾಜ ಮುನಿರು, S9 TV, ಲಿಂಗಸಗೂರು. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದಿಂದ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ತಹಸೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಲಾಯಿತು. ಗ್ರೇಟ್ ತಹಸೀಲ್ದಾರ್ MJ ಹೊಕ್ರಾಣಿ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ವೇಳೆ ವಿವಿಧ ಮುಖಂಡರು ಮಾತನಾಡಿ, ಮೇ 20ರಿಂದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಸತ್ಯಾಗ್ರಹ 100 ದಿನ ಪೂರೈಸಿದ್ದು, ಈ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಅಂತ ಅವರು ಹೇಳಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದಿಂದ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ಮೂಲಕ ಗ್ರೇಟ್ 2 ತಹಶೀಲ್ದಾರ್ MJ ಹೊಕ್ರಾಣಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ವಿವಿಧ ಮುಖಂಡರು ಮಾತನಾಡಿ, ಈ ಮೇ 20ಕ್ಕೆ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಸತ್ಯಾಗ್ರಹ 100 ದಿನ ಪೂರೈಸುತ್ತದೆ. ವಾಲ್ಮೀಕಿ ಸಮುದಾಯದ ಶ್ರೀಗಳ ಹೋರಾಟದ ಸರ್ಕಾರಕ್ಕೆ ಬಗ್ಗೆ ಕಾಳಜಿ ಇಲ್ಲ. ಸರ್ಕಾರದ ನಿರ್ಲಕ್ಷ್ಯದಿಂದ ಸಮುದಾಯವು ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿಯಿಂದ ವಂಚಿತವಾಗುತ್ತಿದೆ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಮಾನದಲ್ಲಿ ತಕ್ಕ ಉತ್ತರ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮಂಜುನಾಥ್ ವೀರಪ್ಪನವರ, ಹನುಮಂತ ತಳವಾರ್, ರವಿ ಬೆಂಡಿಗೇರಿ, ಬಸವರಾಜ್ ಮುದೋಳು, ದ್ಯಾಮಣ್ಣ ಹೊನಕದುರಿ, ಈರಣ್ಣ ಶಿಡಗಂಟಿ, ಅಶೋಕ್ ಮದಗುಣಕಿ, ಬಸವರಾಜ್ ಮದಗುಣಕಿ, ನಿಂಗಪ್ಪ ನಾಯ್ಕರ, DY ಉಡಚಣ್ಣವರ,
ರುದ್ರಪ್ಪ ತಳವಾರ್, ಬಸವರಾಜ್ ತಳವಾರ್, ಬಸವರಾಜ್ ಮಾದರ, ಸುಭಾಷ್ ತಳವಾರ್ ಇತರರು ಇದ್ದರು. ನಿನ್ನೆ ಸತತ ಸುರಿದ ಭಾರಿ ಮಳೆಗೆ ಅಥಣಿ ತಾಲೂಕಿನ ನಂದೇಶ್ವರ ಗ್ರಾಮದ ಧರ್ಮಣ್ಣ ಗಲಗಲಿ ಮತ್ತು ಬಾಬಾ ಸಾಹೇಬ್ ಪಾಟೀಲ್ ಎಂಬುವರ ಜಮೀನಿನಲ್ಲಿ ಮಳೆಯಿಂದ ಸಂಗ್ರಹವಾದ ನೀರಿನಲ್ಲಿ ಭಾರಿ ಗಾತ್ರದ 10 ರಿಂದ 15 ಕೆಜಿ ತೂಕದ ದೊಡ್ಡ ದೊಡ್ಡ ಮೀನುಗಳು ಕಾಣಿಸಿಕೊಂಡಿದ್ದು ಅಚ್ಚರಿಗೆ ಕಾರಣವಾಗಿದೆ. ಕೃಷ್ಣಾ ನದಿಯಿಂದ 2 ಕಿಲೋಮೀಟರ್ ಅಂತರದ ಗತಿಯಲ್ಲಿ ಮೀನುಗಳು ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಮೀನು ಹಿಡಿಯಲು ಮುಗಿಬಿದ್ದ ದೃಶ್ಯ ಕೂಡ ಕಂಡುಬಂತು. ನಿನ್ನೆ ಸತತ ಸುರಿದ ಭಾರೀ ಮಳೆ ಗಾಳಿಯಿಂದ ಅಥಣಿ ತಾಲೂಕಿನ ನಂದೇಶ್ವರ ಗ್ರಾಮದ ಧರ್ಮಣ್ಣ ಗಲಗಲಿ ಮತ್ತು ಬಾಬಾ ಸಾಹೇಬ್ ಪಾಟೀಲ್ ಎಂಬುವರ ಜಮೀನಿನಲ್ಲಿ ಮಳೆಯಿಂದ ಸಂಗ್ರಹವಾದ ನೀರಿನಲ್ಲಿ ಭಾರೀ ಗಾತ್ರದ 10 ರಿಂದ 15 ಕೆಜಿ ತೂಕದ ಮೀನುಗಳು ಕಾಣಿಸಿಕೊಂಡಿದ್ದು ಅಚ್ಚರಿಗೆ ಕಾರಣವಾಗಿದೆ. ಕೃಷ್ಣಾ ನದಿಯಿಂದ 2 ಕಿಲೋಮೀಟರ್ ಅಂತರದ ಗದ್ದೆಯಲ್ಲಿ ಮೀನುಗಳು ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಮೀನು ಹಿಡಿಯಲು ಮುಗಿಬಿದ್ದ ದೃಶ್ಯ ಕಂಡುಬಂದಿದೆ. ಮತ್ತು ಎಲ್ಲಿ ಕಂಡಲ್ಲಿ ನೀರು ನಮ್ಮ ಗದ್ದೆಗಳಲ್ಲಿ ತುಂಬಿವೆ. ಈ ಮೀನು ಬೃಹತ್ ಆಕಾರದ ಮೀನು ಇಲ್ಲಿ ಮುಗಿಲಿನಿಂದ ಬಿದ್ದಿದೆಯೋ ಹೊಳೆಯಿಂದ ಬಂದಿದೆಯೋ ಏನು ಗೊತ್ತಲ್ಲ. ಹೊಳೆ 2 ಕಿಲೋಮೀಟರ್ ದೂರ ಇರುವುದರಿಂದ ಅಲ್ಲಿಂದ ಬಂದಿಲ್ಲ, ಇದು ಆಕಾಶದಿಂದ ಬಿದ್ದಿದೆ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ನೋಡುವುದಾದರೆ ಯಾವುದೇ ಹಳ್ಳ ನದಿಗೆ ಹೊಂದಿರದ ಜಮೀನಿನಲ್ಲಿ ಭಾರೀ ಗಾತ್ರದ ಮೀನುಗಳು ಕಾಣಿಸಿಕೊಂಡ ವಿಸ್ಮಯ ಗ್ರಾಮಸ್ಥರನ್ನ ನಿಬ್ಬೆರಗಾಗುವಂತೆ ಮಾಡಿದೆ. ಪ್ರತಿನಿಧಿ ಪ್ರಶಾಂತ್ ಹಿರೇಮನಿ, S9 ಟಿವಿ. ಧಾರವಾಡ ಜಿಲ್ಲೆಯ ಅನ್ನಿಗೇರಿ ತಾಲೂಕಿನಲ್ಲಿ ಸತತವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಮನಕವಾಡದ ರಾಡಿಹಳ್ಳ ಹಾಗೂ ಕೊಡಗಿನಹಳ್ಳ ನೀರು ಹರಿದು ಬಂದು ರೈತರ ಹೊಲೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಇನ್ನು ಟ್ರ್ಯಾಕ್ಟರ್ ಸಿಲುಕಿಕೊಂಡಿದ್ದು ಅದನ್ನು ಗ್ರಾಮಸ್ಥರು ಮತ್ತೊಂದು ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಸಿಲುಕಿಕೊಂಡಿದ್ದ ಟ್ರ್ಯಾಕ್ಟರ್ ಅನ್ನು ಹೊರತೆಗೆದುಕೊಂಡು ಬಂದಿದ್ದಾರೆ. ಮನಕವಾಡ ಶಾಲೆಯ ಸಂಪೂರ್ಣ ನೀರಿನಿಂದ ತುಂಬಿದ್ದು ಗೋಡೆಗಳು ಕುಸಿತಗೊಂಡಿವೆ. ಧಾರವಾಡ ಜಿಲ್ಲೆಯ ಅನ್ನಿಗೇರಿ ತಾಲೂಕಿನಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮಣಕವಾಡದ ರಾಡಿಹಳ್ಳ ಹಾಗೂ ಕೊಡಗಿನಹಳ್ಳಿ ನೀರು ಹರಿದು ಬಂದು ರೈತರ ಹೊಲಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಇನ್ನು ಗ್ರಾಮದ ಟ್ರ್ಯಾಕ್ಟರ್ ಸಿಲುಕಿಕೊಂಡಿದ್ದು ಅದನ್ನು ಗ್ರಾಮಸ್ಥರು ಮತ್ತೊಂದು ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಸಿಲುಕಿಕೊಂಡಿದ್ದ ಟ್ರ್ಯಾಕ್ಟರ್ನ ಹೊರತೆಗೆದುಕೊಂಡು ಬಂದಿದ್ದಾರೆ. ಮತ್ತು ಮಣಕವಾಡದ ಶಾಲೆಯು ಸಂಪೂರ್ಣವಾಗಿ ನೀರಿನಿಂದ ತುಂಬಿದ್ದು ಗೋಡೆಗಳು ಕುಸಿತಗೊಂಡಿದೆ. ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಗ್ರಾಮಸ್ಥರ ಬೇಡಿಕೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾಂತ ವೀರಣ್ಣಗೌಡ ಪಾಟೀಲ್ S9 ಮಾಧ್ಯಮದೊಂದಿಗೆ ಮಾತನಾಡಿ ಆಗ್ರಹಿಸಿದ್ದಾರೆ. ನಲ್ಲವಡಿ ಗ್ರಾಮ ಪಂಚಾಯಿತಿಯ ಮನಕವಾಡದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ನಡುಗಡ್ಡೆಯಾಗಿ ಪರಿಣಮಿಸಿದೆ. ಈ ಕಡೆ ನವಲಗುಂದ ದಾರಿಯಲ್ಲಿ ಬರ್ತಕ್ಕಂಥ ಶಿಶಿವಿನಹಳ್ಳಿ ಮತ್ತು ಮನಕವಾಡ ಗ್ರಾಮ ನಡುವಿನ ಬ್ರಿಡ್ಜ್ ಕೂಡ ಸಹ ಆಗಿದ್ದ ಕಾರಣ ಅಲ್ಲಿ ಕೂಡ ನೀರು ಅಪಾರ ಪ್ರಮಾಣದ ನೀರು ಬಂದು ಅಲ್ಲಿ ಕೂಡ ಅಡ್ಡಾಡಲಿಕ್ಕೆ ಅಸ್ತವ್ಯಸ್ತವಾಗಿದೆ. ಅದೇ ರೀತಿಯಾಗಿ ಈ ಕಡೆ ನಲ್ಲವಡಿ ಮತ್ತು ಮನಕವಾಡ ನಡುವಿನ ಹಳ್ಳ ಕ್ವಾಡಿಕಳ ಬ್ರಿಡ್ಜ್ ಆಗದ ಕಾರಣ ಅಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಜನರಿಗೆ ಅಡ್ಡಾಡಲಿಕ್ಕೆ ಅಸ್ತವ್ಯಸ್ತ ಆಗಿರೋ ಕಾರಣ ಅದು ಕೂಡ ತುಂಬಿ ಹರಿದಾಡಿದೆ. ಅದೇ ಕಾರಣ ಈ ಸಿರುಗುಪ್ಪಿ ದಾರಿಯಲ್ಲಿ ಹೋಗ್ತಕ್ಕಂಥ ಟ್ರ್ಯಾಕ್ಟರ್ ಕೂಡ ಒಂದು ಜಖಮಾಗಿ ಅಲ್ಲಿ ಕೂಡ ನೀರು ಪರಿಣಮಿಸಿ ಪ್ರಾಥಮಿಕ ಕನ್ನಡ ಶಾಲೆ ಕೂಡ ನೀರಿನಿಂದ ಆವರಿಸಿದೆ. ಈ ಕಡೆ ಭದ್ರಾಪುರಕ್ಕೆ ಹೋಗಬೇಕಾದ್ರೆ ನಮಗೆ ಸರು ಕೂಡ ಒಂದು ಆಗಮಿಸಿ ನಮಗೆ ಅಡ್ಡಾಡಲಿಕ್ಕೆ ಅಸ್ವಸ್ಥ ಮಾಡಿ ನಿನ್ನೆ ಒಂದು ಸಣ್ಣ ಘಟನೆ ಮನಕವಾಡದಲ್ಲಿ ನಡೆದಿದೆ. ಮನಕವಾಡದ ಒಬ್ಬ ಪ್ರಜೆ ಚಂದ್ರಪ್ಪ ನಾಗವ್ ಎಂಬುವರ ಶವ ನಿನ್ನೆ ತಾನೇ KMCಯಲ್ಲಿ ಅಸುನೀಗಿದ್ದಾರೆ. ಅವರ ಶವವನ್ನು ತಂದು ಶವ ಸಂಸ್ಕಾರ ಮನಕವಾಡದಲ್ಲಿ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ನಾವು ಇವತ್ತು ಒಳಗಾಗಿದ್ದೀವಿ. ನಿನ್ನೆ ಸುತ್ತಲೂ ಹಳ್ಳಗಳು ಬಂದಿರೋದ ಕಾರಣ ಶವವನ್ನು ಊರಿಗೆ ತರಲಿಕ್ಕೆ ಆಗದೆ ನಾವು ಅಲ್ಲೇ KMCಯಲ್ಲೇ ನಿನ್ನೆ ಶವ ಸಂಸ್ಕಾರ ಮುಗಿಸಿ ಕುಟುಂಬಸ್ಥರು ಬಹಳ
ಬಹಳ ಮನಸ್ಸು ನೋವಿಂದ ಅಸುನೀಗಿದ್ದಾರೆ. ಆದ ಕಾರಣ ಈ ಸಂಬಂಧಪಟ್ಟ ಇಲಾಖೆಗಳು ಎಷ್ಟೋ ವರ್ಷಗಳಿಂದ ನಾವು ಇದರ ಬಗ್ಗೆ ಎಷ್ಟೋ ಲೆಟರ್ಗಳು ಕೊಟ್ಟಿದ್ವಿ, ಎಷ್ಟೋ ಮನವಿಗಳನ್ನು ಕೊಟ್ಟಿದ್ವಿ, ಎಷ್ಟೋ ಮನವರಿಕೆ ಸಹಿತ ಮಾಡಿದ್ವಿ, ವಿಡಿಯೋ ಸಮೇತ, ಆಡಿಯೋ ಸಮೇತ, ಈ ಮೀಡಿಯಾ ಸಮೇತ. ಆದರೆ ಯಾವುದೇ ರೀತಿ ಯಾರೂ ಇದಕ್ಕೆ ಸ್ಪಂದಿಸಿಲ್ಲ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಈ ಒಂದು ಬ್ರಿಡ್ಜ್ ವ್ಯವಸ್ಥೆ ಮಾಡಿ ಈ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈರಪ್ಪ ಗುರಿಕಾರ, ಎಸ್9 ಟಿವಿ, ಅಣ್ಣಿಗೇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಖಡೆ ಬಜಾರ್, ಬೆಳಗಾವಿಯಲ್ಲಿ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. LKGಯಿಂದ 10ನೇ ತರಗತಿವರೆಗೆ ಈ ಕೂಡಲೇ ಸಂಪರ್ಕಿಸಿ. ನ್ಯಾಷನಲ್ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್, ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಗಿರಿಯಾಜ್ ಶೋರೂಮ್ ಹತ್ತಿರ, ಕ್ಲಬ್ ರೋಡ್, ಬೆಳಗಾವಿ. ಕುತೂಹಲದಿಂದ ಕಾಯ್ತಾ ಇದ್ದ SSLC ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದು 98.08 ಪಡೆದ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಪಟ್ಟಣದ SBM ಪ್ರೌಢಶಾಲೆಯ ಹನುಮೇಶ್ ಕನಕಪ್ಪ ಕನ್ನಾಪುರಹಟ್ಟಿ ವಿದ್ಯಾರ್ಥಿ ಶಾಲೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. SSLCಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗೆ ಸನ್ಮಾನಿಸಿದ ಶಾಲೆ ಆಡಳಿತ ಮಂಡಳಿ. ಕುತೂಹಲದಿಂದ ಕಾಯುತ್ತಿದ್ದ SSLC ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದ್ದು 98.8 ಪಡೆದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ SVM ಪ್ರೌಢಶಾಲೆಯ ಹನುಮೇಶ್ ತಂದೆ ಕನಕಪ್ಪ ಕನ್ನಾಪುರಹಟ್ಟಿ ವಿದ್ಯಾರ್ಥಿ ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. 625ಕ್ಕೆ 612 ಅಂಕ ಪಡೆದ ವಿದ್ಯಾರ್ಥಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಆನಂದ ಸರಗಣಾಚಾರಿ ಮಾತನಾಡಿ, SSLC ಪರೀಕ್ಷೆ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿ ಶಾಲೆಗೆ ಮತ್ತು ತಂದೆ ತಾಯಿಗೆ ಹನುಮೇಶ ಕನ್ನಾಪುರಹಟ್ಟಿ ಕೀರ್ತಿ ತಂದಿದ್ದಾರೆ. ಈ ಸಾಧನೆಗೆ ವಿದ್ಯಾರ್ಥಿ ಪರಿಶ್ರಮವೇ ಯಶಸ್ಸಿಗೆ ಕಾರಣವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಶ್ರಮದಿಂದ ಇವತ್ತ ಉತ್ತಮ ಫಲಿತಾಂಶವನ್ನ ಮುದಗಲ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ನಮ್ಮ ಶಾಲೆಯ ಒಂದು ಓವರಾಲ್ ರಿಸಲ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಮುದಗಲ್ಲಿರ್ತಕ್ಕಂಥ ಎಲ್ಲಾ ಶಾಲೆಗಿಂತಲೂ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ಅಂತ ಹೇಳೋದ್ರಲ್ಲಿ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಏಕೆಂದ್ರೆ ಸಾಮಾನ್ಯವಾಗಿ 16 ವಿದ್ಯಾರ್ಥಿಗಳು 90% ಮೇಲ್ಪಟ್ಟು, ಅದೇ ರೀತಿ 12 ವಿದ್ಯಾರ್ಥಿಗಳು ಸುಮಾರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ನಮ್ಮ ಶಾಲೆಗೆ ಕೀರ್ತಿ ತಂದಿರ್ತಕ್ಕಂಥದ್ದು. ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ನಾನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆನಂದ್ ಸರ್ ಅವರು, ಇವರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸತಕ್ಕಂಥ ಆನಂದ್ ಸರ್ ಅವರು 2 ಮಾತುಗಳನ್ನು ವಿವರಿಸಿಕೊಳ್ತಾ ಇದ್ದಾರೆ. ಹಾಗೂ ಅಮೋಘ ಸಾಧನೆಗೆ ಸಂಸ್ಥೆಯ ಕಾರ್ಯದರ್ಶಿ ಸಂಗಮೇಶ್ ಸರಗಣಾಚಾರಿ ಮತ್ತು ಶಾಲೆಯ ಶಿಕ್ಷಕರಾದ ತಿಪ್ಪಣ್ಣ ಚೌಹಾಣ, ಚಂದ್ರಶೇಖರ ನಾಯಕ, ಶ್ರೀಮತಿ ಕೀರ್ತಿ ಪಾಟೀಲ್ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸಂಪಾದಕ ಹನುಮಂತ ನಾಯಕ, ವರದಿಗಾರರಾದ ಬಸವರಾಜ್ ಹುನೂರು, ಅಮರೇಶ್ ಮಡಿವಾಳ, ವಾಹಿದ್ ಕುರೇಶಿ ಮುಂತಾದವರು ಉಪಸ್ಥಿತರಿದ್ದರು. ಬಸವರಾಜ್ ಹುನೂರು, S9 ಟಿವಿ, ಲಿಂಗಸಗೂರು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಆನೆಹೊಸೂರು ಗ್ರಾಮದ ಜನನಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಸೈಯದ್ ಆಫ್ರೀನ್ ಬೇಗಂ ತಂದೆ ಸಲೀಂ ಪಾಷಾ ಎ ವಿಚಾಚನೆ 10ನೇ ತರಗತಿಯ ಪರೀಕ್ಷೆಯಲ್ಲಿ 625ಕ್ಕೆ 572 ಅಂಕಗಳೊಂದಿಗೆ 92% ಪಡೆದು ಜನನಿ ಪ್ರಥಮ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಈಚನಾಳ ಪರೀಕ್ಷಾ ಕೇಂದ್ರಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಆನೆಹೊಸೂರು ಗ್ರಾಮದ ಜನನಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸೈಯದ್ ಆಫ್ರೀನ್ ಬೇಗಂ ತಂದೆ ಸಲೀಂ ಪಾಷಾ ಈ ವಿದ್ಯಾರ್ಥಿ 10ನೇ ತರಗತಿಯ ಪರೀಕ್ಷೆಯಲ್ಲಿ 625ಕ್ಕೆ 572 ಅಂಕಗಳೊಂದಿಗೆ 92% ಪಡೆದು ಜನನಿ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಈಚನಾಳ ಪರೀಕ್ಷಾ ಕೇಂದ್ರಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ.
ಜನನಿ ಪ್ರೌಢಶಾಲೆಯಲ್ಲಿ ಒಟ್ಟು 27 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಡಿಸ್ಟಿಂಕ್ಷನ್ 8 ವಿದ್ಯಾರ್ಥಿಗಳು, ಫಸ್ಟ್ ಕ್ಲಾಸ್ 16 ವಿದ್ಯಾರ್ಥಿಗಳು, ಸೆಕೆಂಡ್ ಕ್ಲಾಸ್ 3 ವಿದ್ಯಾರ್ಥಿಗಳು, ಒಟ್ಟಾರೆಯಾಗಿ ಪರೀಕ್ಷೆಗೆ ಬರೆದ ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಜನನಿ ಪ್ರೌಢಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಜನನಿ ಶಾಲೆಯ ಮುಖ್ಯ ಗುರುಗಳು ಬಂದೇ ನವಾಜ್, ಅಧ್ಯಕ್ಷ ಅಲಿ ಸಾಬ್ ನದಾಫ್, ಕಾರ್ಯದರ್ಶಿಗಳು ಖಾಜಾ ಮೊಹಿನುದ್ದೀನ್, ಆಡಳಿತಾಧಿಕಾರಿಗಳು ರಜಬ್ ಅಲಿ ಹಾಗೂ ಶಿಕ್ಷಕಿಯರು ಮತ್ತು ಪಾಲಕರು, ಊರಿನ ಹಿರಿಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಬಸವರಾಜ್ ಹುನೂರು, S9 TV, ಲಿಂಗಸಗೂರು. ಅದೊಂದು ಗ್ರಾಮ. ಆ ಗ್ರಾಮದ ಜನತೆಗೆ ಮಳೆ ಅಂದ್ರೆ ಭಯ. ಅಷ್ಟಕ್ಕೂ ಆ ಗ್ರಾಮವಾದ್ರೂ ಯಾವುದು, ಆ ಗ್ರಾಮಕ್ಕೆ ಭಯವಾದ್ರೂ ಏಕೆ ಅನ್ನೋದು ಈ ಸ್ಟೋರಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡ ಪುರಸಭೆ ವ್ಯಾಪ್ತಿಯ ನಿವಾಸಿಗಳು ಮಳೆ ಅಂದ್ರೇನೆ ಬೆಚ್ಚಿ ಬೀಳ್ತಿದ್ದಾರೆ. ಬೆಳಗಿಂದ ಅವಾಂತರಗಳು ಸೃಷ್ಟಿಯಾಗ್ತಾ ಇರೋದ್ರಿಂದ ಮನೆಯೊಳಗೆ ನೀರು ನೇರವಾಗಿ ಅಂಗಡಿ ಮುಗ್ಗಟ್ಟುಗಳಿಗೆ ಹಾಗೂ ಮನೆಗಳಿಗೆ ನುಗ್ತಾ ಇರೋದ್ರಿಂದ ಮಳೆ ಬಂದ್ರೆ ಸಾಕು, ಮಳೆ ಬಂದ್ರೆ ನರಕಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಪುರಸಭೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಅದೊಂದು ಗ್ರಾಮ. ಆ ಗ್ರಾಮದ ಜನತೆಗೆ ಮಳೆ ಅಂದರೆ ಭಯ. ಅಷ್ಟಕ್ಕೂ ಆ ಗ್ರಾಮವಾದರೂ ಯಾವುದು, ಆ ಗ್ರಾಮಕ್ಕೆ ಭಯವಾದರೂ ಏಕೆ? ಈ ಸ್ಟೋರಿ ಒಮ್ಮೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡ ಪುರಸಭೆ ವ್ಯಾಪ್ತಿಯ ನಿವಾಸಿಗಳು ಮಳೆ ಅಂದ್ರೇನೆ ಬೆಚ್ಚಿ ಬೀಳ್ತಾರೆ. ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿರುವುದರಿಂದ ಮನೆಯೊಳಗೆ ನೀರು ನೇರವಾಗಿ ಅಂಗಡಿ ಮುಂಗಟ್ಟುಗಳಿಗೆ ಹಾಗೂ ಮನೆಗಳಿಗೆ ನುಗ್ಗುವುದರಿಂದ ಮಳೆ ಬಂದರೆ ಸಾಕು, ನರಕ ಯಾತನೆಯನ್ನು ಅನುಭವಿಸುತ್ತಾರೆ. ಪುರಸಭೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಾರೆ. ಮುಗಳಖೋಡ ಪುರಸಭೆಯ ಮುಖ್ಯಾಧಿಕಾರಿ ಮಹೇಂದ್ರ ತಿಮ್ಮಾನಿ ಇವರ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸ್ಥಳೀಯ ನಿವಾಸಿಗಳು ಪರದಾಡುವಂತಾಗಿದೆ. ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಸಮಸ್ಯೆಗೆ ಸ್ಪಂದನೆ ಸಿಗದೇ ಇರುವುದಕ್ಕೆ ಮತ್ತೆ ಸ್ಥಳೀಯ ನಿವಾಸಿಗಳು ಅಧಿಕಾರಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಣ್ಣ ಕುರಳೆ ಮಾತೇಶಲ್ವಾದ ಮಾತೇಶಲ್ವಾದ ಕುರಳೆ ಮಾತೇಶ್ ಅಣ್ಣ ಅವ್ರ ಅದಾರ್ರಿ. ಅವ್ರು ಮತ್ ಏನ್ ಮಾಡಂದ್ರಿ ಅವ್ರಿಗಾರ ಇವ್ರ ಅಧಿಕಾರಿಗಳು ಏನ್ ಮಾಡ್ಬೇಕಲ್ರಿ? ಒಂದಕ್ಕೆ ಸಮಾಧಾನ ಇದು ಮುಗಳಖೋಡ ಪುರಸಭೆ ರೀ. ಇದು ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಅಂತಂದ್ರೆ ಇದು ಆಲ್ರೆಡಿ ಈಗ ಒಂದು 3-4 ವರ್ಷದಿಂದ ನಾವು ಇದು ಪುರಸಭೆಗೆ ಮನವಿ ಕೊಡೋದು ಆತು. ಮತ್ತೆ ಅದ್ರ ಬದಲು ಯಾವುದೇ ಕ್ರಮ ತಗೊಳಕ್ತಾ ಇರಲ್ಲ. ಮತ್ತೆ ಈ 3 ದಿವಸದಿಂದ ಮಳೆ ಆಗಿತ್ತು. ಅದರ ಬದಲು ಸೂಕ್ಷ್ಮವಾಗಿ ಪುರಸಭೆಗೆ ನಾವು ಮುಟ್ಸಿದೀವಿ. ಅದರ ಬದಲು ಏನಾರ ಒಂದು ವ್ಯವಸ್ಥೆ ಮಾಡಿರ್ತಂತ ಕೇಸದ ಇದು ಚರಂಡಿ ನೀರು ಇಲ್ಲಿ ಬಂದ ಕೇಸ ಬ್ಲಾಕ್ ಆಗೈತೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ನೀರು ಬರ್ತೈತಿ. ಮ್ಯಾಲ ಭಾರತ್ ಪೆಟ್ರೋಲ್ ಪಂಪ್ ದಿಂದ ಮತ್ತ ಬಸ್ ಸ್ಟ್ಯಾಂಡ್ ಎಲ್ಲಾ ಕಡೆಯಿಂದ ನೀರು ಬಂದ ಕೇಸ ಇಲ್ಲೇ ಜಮಾ ಆಗ್ತೈತಿ. ಇದಕ್ಕೆ ಮುಂದೆ ಹೋಗಕ್ಕೆ ಜಾಗ ಇಲ್ಲ. ಇಲ್ಲಿ ಬಂದು ಬ್ಲಾಕ್ ಆಗ್ತೈತಿ. ಎಲ್ಲಾ ನೀರು ಇಲ್ಲೇ ಬಂದ್ ನಿಲ್ತೈತ್ರಿ.
ಇದರಿಂದ ಎಲ್ಲ ಅಂಗಡಿಗಳಿಗೆ ನೀರು ನುಗ್ಗಿಸಿಂದ ಅಪಾರ ಪ್ರಮಾಣದ ಹಾನಿ ಆಗೈತಿ. ಮತ್ತು ಇದ್ರ ಬದಲು ಯಾರೂ ಕ್ರಮ ಕೈಗೊಳ್ಳಾಗ್ತಾ ಇರಲ್ಲ. ಮತ್ತು ಇದ್ರ ಬದಲು ನಾವು ಪುರಸಭೆಗೆ ಮನವಿ ಕೊಟ್ಟಿವಿ, ಎಷ್ಟೋ ಸಲ ಕೊಟ್ಟಿವಿ ಬಿಡ್ರಿ, ಅವೆಲ್ಲ ಪ್ರೂಫ್ ಅದಾವು. ಬಟ್ ಇದ್ರ ಬದಲು ಯಾರೂ ಅದು ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಕಣ್ ತೆಗೆದು ನೋಡಾಕ್ತಾ ಇರಲ್ಲ. ಮತ್ತು ಇದ್ರ ಬದಲು ಏನು ಮಾಡ್ಬೇಕಂತ ನಮಗೂ ಗೊತ್ತಾಗಲ್ದ. ಮತ್ತೀಗ ನೋಡ್ರಿ, ಇದು ನೀರು ಗಟ್ರ ನೀರು ಅಲ್ಲಿ ಮಟ್ಟ ಹೋಗೈತೆ, ಅಲ್ಲಿಂದ ಎದ್ದು ಕೆಸಿಂದ ಡೈರೆಕ್ಟ್ ಅಂಗಡಿಗಳಿಗೆಲ್ಲ ನೀರು ನುಗ್ತೈತೆ. ಈ ತರ ನೋಡ್ರಿ, ಈ ತರ ಹಿಂಗ ಪರಿಸ್ಥಿತಿ ಆಗೈತಿ. ಮತ್ತೆ ಇದ್ರ ಬದಲು ಯಾರ ಮುಖ್ಯಾಧಿಕಾರಿಗಳಿಗೆ ಈ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬಹುದು. ಯಾಕಂತಂದ್ರ ಎಲ್ಲಾ ಹಿಂಗ ಮಾಡಕತ್ರ ಹೆಂಗ ಇವ್ರು ನಾಲ್ಕರ ಹೇಳಕ್ ಇಷ್ಟಪಡ್ತೀನಿ ನಾ. ಇದನ್ನ ನಮಗಂತೂ ಹೇಳಿ ಸಾಕೈತಿ. ಇವರು ರಾಜೀನಾಮೆ ಕೊಟ್ಟು ನಮ್ಗೆ ಇಲ್ಲಿ ಕೆಲಸನಿಗಾಗಿಲ್ಲ ತಿಳಿದ್ರೆ ನಾವು ಅವ್ರ ಜಾಗದಾಗ ಬೇರೆ ಪ್ರಾಮಾಣಿಕವಾದ ಅಧಿಕಾರಿಗಳಿಗೆ ತಂದ ಕೇಸಿಂದ ಅಲ್ಲಿ ಹಾಕಿಸಿ ಕೇಸಿಂದ ನಾವು ಅದ್ರ ಬದಲು ಏನಾಯ್ತು ಕ್ರಮ ಕೈಗೊಳ್ತೀವಿ. ಇದನ್ನ ಜನಸಾಮಾನ್ಯ ಮಾಡೋ ಕೆಲಸ ಅಲ್ಲಿದೆ. ಇವರು ಪುರಸಭೆ ಮುಖ್ಯಾಧಿಕಾರಿಗಳು ನಿಂತ ಕೇಸಿಂದ ಏನೈತಿ ತಪ್ಪು ಏನೈತಿ, ಇದು ಸರಿ ಏನ್ ಮಾಡ್ಬೇಕು ಅನ್ನೋದು ಅವ್ರು ಬಂದ್ ಕೇಸಿಂದ ಒಂದು ಸಲ ನಿಂತ ಕೇಸಿಂದ ನೋಡಿ ಹೋಗಿಲ್ಲ. ಬಸ್ ಸ್ಟ್ಯಾಂಡ್ ಎಷ್ಟು ದಿವಸ ಆದ್ರೂ ಬಂದಿಲ್ಲ ಅವ್ರು. ಒಂದು ಸಲ ಬಂದ್ ಕೇಸಿ ನಿಂತೆಲ್ಲ ನೋಡಿ ಹೋಗ್ಬೇಕು. ನಾವು ಒಂದು 20 ಸರಿ ಅವ್ರು ಹೇಳಿದೇವಿ, ಇದು ಬಸ್ ಸ್ಟ್ಯಾಂಡ್ದಾಗ ನೀರು ಪದ್ಯದ ಬಂದು ನಿಲ್ತೈತ್ರಿ, ಗಟ್ರ ನೀರು ಬಂದ್ ಕೇಸಿಂದ ಎಲ್ಲ ಹೊಲಸದು ಬಂದು ಎಲ್ಲೇ ನಿಲ್ತೈತಿ, ಇದ್ರ ಬದಲು ಏನಾರ ಒಂದು ಕ್ರಮ ತಗೋರಿ ಅಂತ ಕೇಸಿಂದ ಹೇಳ್ತೀವಿ. ಅವ್ರು ಅದ್ರ ಬದಲ ಒಂದು ಕಿಂಚಿತ್ತು ಇದೆಲ್ಲ ಮಾಡ್ಯಾರ. ಈಗ ನೋಡ್ರಿ, ಫೋನ್ ಹಚ್ತೀವರಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತು ಬಿಟ್ಟಾರಿ. ಇಂಥ ಟೈಮ್ದಾಗ ಫೋನ್ ಸ್ವಿಚ್ ಆಫ್ ಮಾಡಿ ಆರಾಮ್ ಅವ್ರು ಮಲ್ಕೊಳಕತ್ತಂದ್ರೆ ಜನಸಾಮಾನ್ಯರು ಏನ್ ಮಾಡ್ಬೇಕು? ಅಲ್ಲೆಲ್ಲ ಗೌಡ್ರ ಮನೆಗಳಿಗೆ ಎಲ್ಲ ನೀರು ನುಗ್ಗಿಬಿಟ್ಟೈತಿ. ಅಲ್ಲಿ ಸೈಕಲ್ ಅಂಗಡಿಗೆ ಎಲ್ಲೆಲ್ಲ ಅಂಬಿಕಾ ಬ್ಯಾಂಕ್ ಐತಿ, ಅಲ್ಲೆಲ್ಲ ನೀರು ಒಳಗೆಲ್ಲ ನುಗ್ಗಿಸಿಂದ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಎಲ್ಲ ಅಮೂಲ್ಯವಾದ ಡಾಕ್ಯುಮೆಂಟ್ಸ್ ಅದು ಇರ್ತಾವು. ಅವೆಲ್ಲ ಏನಾರ ಅದು ಅಂದ್ರೆ ಇದ್ರ ಬದಲು ಹೊಣೆಗಾರ್ರಿ ಯಾರ್ರಿ? ಅದಕ್ಕೆ ಇದ್ರ ಬದಲು ಏನಾರ ಮೇಲಧಿಕಾರಿಗಳು, ಇದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾರ ಇದ್ರ ಕಡೆ ನೋಡ್ರಿ. ಇದು ಮೂಳ್ಕೂಡ ಗ್ರಾಮ ಪಂಚಾಯತಿಯಿಂದ ಮೇಲ್ದರ್ಜೆಗೇರಿಕೆಸಿಂದ 6-7 ವರ್ಷ ಆಯ್ತು. ಪುರಸಭೆ ಆಗೈತಿ. ಪುರಸಭೆ ಆದ್ರೂ ಇಲ್ಲಿ ಯಾವುದೇ ಸ್ಪೆಷಾಲಿಟಿ ಅಂತದ್ ಯಾವ್ದು ಹೇಳ್ಕೊಳ್ಳುವಂತದ್ದು ಇಲ್ಲ. ಅದ್ರ ಸಂಬಂಧ ನಾ ಹೇಳ್ಕೊಳ್ಳೋದು ಇಷ್ಟ, ಇದರ ಬದಲು ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಒಟ್ಟಾರೆಯಾಗಿ ಸರ್ಕಾರ ಸ್ವಚ್ಛ ಭಾರತ, ತ್ಯಾಜ್ಯ ವಿಲೇವಾರಿ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸರ್ಕಾರದ ಯೋಜನೆಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದಂತಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವರದಿಗಾರ ಯಲ್ಲಪ್ಪ ಮೊಬ್ಬನೂರ, S9 TV, ರಾಯಭಾಗ. ನವಲಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಳೆದ 3 ದಿನಗಳಿಂದ ಸತತವಾಗಿ ಸುರಿತಾ ಇರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಮಳೆಯಿಂದ ಹಾನಿಯಾದ ಪ್ರದೇಶವನ್ನ ವೀಕ್ಷಣೆ ಮಾಡಿದ ಸಕ್ಕರೆ ಮತ್ತು ಜವಳಿ ಸಚಿವ ಶಂಕರ್ ಪಾಟೀಲ್ ಮುನೇರಿಕೊಪ್ಪ ನಂತರ ಮಾತನಾಡಿದ ಅವರು, ಮಳೆಯಿಂದ ಕ್ಷೇತ್ರದಲ್ಲಿ ಹಾನಿಯಾದವರಿಗೆ ಸರ್ಕಾರದಿಂದ ಪರಿಹಾರವನ್ನ ಶೀಘ್ರದಲ್ಲೇ ಕೊಡಿಸುವುದಾಗಿ ಭರವಸೆ ನೀಡಿದರು. ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಳೆದ 3 ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಮಳೆಯಿಂದ ಹಾನಿಯಾದ ಪ್ರದೇಶವನ್ನು ವೀಕ್ಷಣೆ ಮಾಡಿದ ಸಕ್ಕರೆ ಮತ್ತು ಜವಳಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ನಂತರ ಮಾತನಾಡಿದ ಅವರು, ಮಳೆಯಿಂದಾಗಿ ಕ್ಷೇತ್ರದಲ್ಲಿನ ಹಾನಿಯಾದವರಿಗೆ ಸರ್ಕಾರದಿಂದ ಶೀಘ್ರದಲ್ಲಿಯೇ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು. ದೇಶದಲ್ಲಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇರೋ ರೈತರ ಹೋರಾಟಗಾರರು, ಪ್ರಗತಿಪರ ವಿಚಾರವಾದಿ, ಕೇಂದ್ರದ ಮಾಜಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಬಾಬಗೌಡ ಪಾಟೀಲ್ ಅವರು ಕೋವಿಡ್ ಮಹಾಮಾರಿಗೆ ತುತ್ತಾಗಿ ಇವತ್ತಿಗೆ 1 ವರ್ಷ ಆಗಿದ್ದರಿಂದ ದಿವಂಗತ ಬಾಬಗೌಡ ಪಾಟೀಲ್ ಅವರ ಪ್ರಥಮ ಪುಣ್ಯಸ್ಮರಣೆ ನಿಮಿತ್ತ ಇವತ್ತು ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದ ಪ್ರಗತಿ ಸೊಸೈಟಿಯ ಬಾಬಗೌಡ ಪಾಟೀಲ್ ಅವರ ಸಭಾಭವನದಲ್ಲಿ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ನಾಡು ಕಂಡ ಧೀಮಂತ ನಾಯಕ, ರೈತಪರ ಹೋರಾಟಗಾರ, ಕೇಂದ್ರ ಸಚಿವರಾಗಿದ್ದ ದಿವಂಗತ ಬಾಬಗೌಡ ಪಾಟೀಲ್ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ. ದೇಶದಲ್ಲಿ ರೈತರ ಪರವಾಗಿ ಹೋರಾಟ ಮಾಡಿರುವ ರೈತ ಹೋರಾಟಗಾರರು, ಪ್ರಗತಿಪರ ವಿಚಾರವಾದಿ, ಕೇಂದ್ರದ ಮಾಜಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಬಾಬಗೌಡ ಪಾಟೀಲ್ ಅವರು ಕೋವಿಡ್ ಮಹಾಮಾರಿಗೆ ತುತ್ತಾಗಿ ಇವತ್ತಿಗೆ 1 ವರ್ಷ ಆದ್ದರಿಂದ ದಿವಂಗತ ಬಾಬಗೌಡ ಪಾಟೀಲ್ ಅವರ ಪ್ರಥಮ ಪುಣ್ಯಸ್ಮರಣೆ ನಿಮಿತ್ತ ಇವತ್ತು ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದ ಪ್ರಗತಿ ಸೊಸೈಟಿಯ ಬಾಬಗೌಡ ಪಾಟೀಲ್ ಅವರ ಸಭಾಭವನದಲ್ಲಿ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಲಿದೆ. ನವಲಗುಂದ ತಾಲೂಕಿನಲ್ಲಿ ತುಂಬಿ ಹರಿತಾ ಇರುವ ಬೆನ್ನಿಹಳ್ಳದ ರಭಸಕ್ಕೆ ಅಕ್ಕಪಕ್ಕದ ಸಂಪೂರ್ಣ ಜಮೀನುಗಳಲ್ಲಿ ಹಳ್ಳ ನುಗ್ಗಿದೆ. ಅಷ್ಟೇ ಅಲ್ಲದೆ ಬೆನ್ನಿಹಳ್ಳ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಮತ್ತು ನೋಡಲ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನವಲಗುಂದ ತಾಲೂಕಿನಲ್ಲಿ ತುಂಬಿ ಹರಿಯುತ್ತಿರುವ ಬೆಣ್ಣೆಹಳ್ಳದ ರಭಸಕ್ಕೆ ಅಕ್ಕಪಕ್ಕದಲ್ಲಿನ ಸಂಪೂರ್ಣ ಜಮೀನುಗಳನ್ನು ಹಳ್ಳ ನುಂಗಿದೆ. ಅಷ್ಟೇ ಅಲ್ಲದೆ ಬೆಣ್ಣೆಹಳ್ಳ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು, ಈ ಹಿನ್ನೆಲೆ ತಹಶೀಲ್ದಾರ್ ಹಾಗೂ ನೋಡಲ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ತಾಲೂಕಿನ ಯಮನೂರ ಗ್ರಾಮದ ಬಳಿ ಇರುವ ಬೆಣ್ಣೆಹಳ್ಳ ಸೇರಿದಂತೆ ಕಾಲವಾಡ ಗ್ರಾಮಕ್ಕೆ ನೋಡಲ್ ಅಧಿಕಾರಿಗಳಾದ ಸುಧೀರ್ ಸಾವ್ಕರ್ ಅವರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಅನಿಲ್ ಬಡಿಗೇರ ಹಾಗೂ ಕಂದಾಯ ನಿರೀಕ್ಷಕರು ಮೊರಬ ನೇತೃತ್ವದಲ್ಲಿ ಪ್ರವಾಹ ಮಳೆಯಿಂದಾಗಿ ಹಾನಿಯ ಬಗ್ಗೆ ಬೆಣ್ಣೆಹಳ್ಳ ಹಾಗೂ ಹಾನಿಯಾದ ಮನೆಗಳನ್ನು ಪರಿಶೀಲಿಸಲಾಯಿತು.
ಇವಿಷ್ಟು ಇವತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಕಡೆ ಬಜಾರ್ ಬೆಳಗಾವಿಯಲ್ಲಿ.